Om Shanti. Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. ವಿಲ್ ಸ್ಟಾರ್ಟ್ ವಿತ್ 3 ಓಂಕಾರಸ್. ಓಂ ಓಂ ಓಂ. ಓಂ ಸಹನಾ ಭವತು, ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. Release both the hands and namaste. Yesterday we stopped at a particular point. So Akka was speaking something. Namage I think it got disconnected. Time elapsed agbiಟ್ಟು disconnect ಆಯ್ತು. So what was the matter? If anyone knows, if not, I'll start off with a story. And ನಿಮಗೆ ನೆನಪು ಬಂದಾಗ you can matter na ಇದು ಮಾಡ್ಕೋಬಹುದು. We'll continue with that topic. Okay. Does anyone remember what was going on? 17 things how sankalpas affect us. Sir, please repeat, sir, please. I'm sorry. 17 things how sankalpas affect us. Very good, sir. Thank you very much. Okay, that was where we stopped. Absolutely right. Okay. Yes, I have made a list so that I don't forget. Okay. So, ದೊಡ್ಡ ಲಿಸ್ಟ್ ಮಾಡಿದೆ ನಾನು ಕೂತ್ಕೊಂಡು. ಇಲ್ಲಿ ನೆನ್ನೆ ಹೇಳಿದೆ ನಾವು, everyone knows that my karma will affect my destiny. My karmas cannot affect other person's destiny. Other person's karma cannot affect my destiny. And my karmas can only empower the other person to make or create his or her destiny. So that we have discussed. Now, ನನ್ನ ಒಂದೊಂದು ಸಂಕಲ್ಪ ಏನೇನ್ ಮಾಡುತ್ತೆ ಅಂತ ನೋಡೋಣ. So there are plenty, in fact. Okay. So some of them I have just enumerated. First one. So what are the effects of every single thought that I create? So if anyone wants to make a note, David Madi illa antandre no problem. If you can hold it here, I'm very happy. If you can store it. Okay, the first one is every single thought of mine will create my bhagya, my destiny. ನನ್ನ ಪ್ರತಿಯೊಂದು ಸಂಕಲ್ಪ ನನ್ನ ಡೆಸ್ಟಿನಿ, ನನ್ನ ಭಾಗ್ಯವನ್ನ ನಿರ್ಮಾಣ ಮಾಡುತ್ತೆ. Okay, someone has gone out to bring a pen and a paper. I'll wait if you want. Okay, anyone has gone out? Okay, I'll repeat once again. ನನ್ನ ಪ್ರತಿಯೊಂದು ಸಂಕಲ್ಪ ನನ್ನ ಭಾಗ್ಯ ನಿರ್ಮಾಣ ಮಾಡುತ್ತೆ, ನನ್ನ ಡೆಸ್ಟಿನಿ ನಿರ್ಮಾಣ ಮಾಡುತ್ತೆ, ನನ್ನ ಲಕ್, ನನ್ನ ಹಣೆ ಬರಹ. ಏನು ಬ್ರಹ್ಮಲಿಖಿತ ಅಂತೀವಿ, ಯಾರು ಬರ್ದಿದ್ದದು? ನಾವೇ ಬರ್ದಿದ್ದು. ವೆರಿ ಗುಡ್, ನಾವೇ ಬರ್ದಿದ್ದು. ಬ್ರಹ್ಮಲಿಖಿತ ಅನ್ನೋದು ನಾವೇ ಬರ್ದಿದ್ದು. ಇಲ್ಲಿ ಬರ್ದಿದೀವಲ್ಲ, ಇಲ್ಲಿ ಓದ್ಲಿಕ್ಕೆ ಆದ್ರೆ ಎಲ್ಲರಿಗೂ ನೀವ್ ಏನ್ ಬರ್ದಿದ್ದೀರಾ ಅಂತ ಇಲ್ಲಿ ಓದ್ಲಿಕ್ಕೆ ಆದ್ರೆ your future will be beautiful because you can change it. So first is my every single thought creates or affects my destiny, ನನ್ನ ಭಾಗ್ಯ. ನನ್ನ ಒಂದೊಂದು ಸಂಕಲ್ಪ ನನ್ನ ಭಾಗ್ಯಕ್ಕೆ ಎಫೆಕ್ಟ್ ಆಗತ್ತೆ. ನೆಕ್ಸ್ಟ್, ನನ್ನ ಪ್ರತಿಯೊಂದು ಸಂಕಲ್ಪ ನನ್ನ ಕರ್ಮಗಳನ್ನು ಎಫೆಕ್ಟ್ ಮಾಡತ್ತೆ. ಎವ್ರಿ ಸಿಂಗಲ್ ಬಿಕಾಸ್ ನಾವು ಶರೀರ ಬಿಟ್ಟಾಗ ನನ್ನ ಕರ್ಮ, ಭಾಗ್ಯ ಮತ್ತೆ ಸಂಸ್ಕಾರ ತಗೊಂಡೋಗ್ತೀನಿ. ಸೊ ನನ್ನ ಕರ್ಮಕ್ಕೆ ಎಫೆಕ್ಟ್ ಆಗತ್ತೆ. ಸೊ ಇಫ್ ಮೈ ಪ್ರೆಸೆಂಟ್ ಇಸ್ ಎಫೆಕ್ಟೆಡ್, ಓಕೆ, ಮುಂದಿಂದು fill in the blanks. I am not going to repeat. The third one,
ನನ್ನ ಪ್ರತಿಯೊಂದು ಸಂಕಲ್ಪ ನನ್ನ ಸಂಸ್ಕಾರ ನಿರ್ಮಾಣ ಮಾಡುತ್ತೆ. ಮೈ ಸಂಸ್ಕಾರಸ್, ಮೈ ಬಿಲೀಫ್ ಸಿಸ್ಟಮ್, ಮೈ ರಿಸಾಲ್ವ್ಸ್. ನನ್ನ ಒಂದೊಂದು ಸಂಕಲ್ಪ ನನ್ನ ಬಿಲೀಫ್ ಸಿಸ್ಟಮ್ ಅನ್ನ ನಿರ್ಮಾಣ ಮಾಡುತ್ತೆ. ನನ್ನ ಪ್ರತಿಯೊಂದು ಸಂಕಲ್ಪ ನನ್ನ ಫ್ಯೂಚರ್ ಲೈಫ್ಸ್ಗೂ ಎಫೆಕ್ಟ್ ಆಗತ್ತೆ. ಪ್ರತಿಯೊಂದು ಸಂಕಲ್ಪ ಫ್ಯೂಚರ್ ಲೈಫ್ಸ್ ಆಲ್ಸೋ ವಿಲ್ ಗೆಟ್ ಎಫೆಕ್ಟೆಡ್. ನೌ ವೆರಿ ಇಂಪಾರ್ಟೆಂಟ್, ನನ್ನ ಪ್ರತಿಯೊಂದು ಸಂಕಲ್ಪ ಬಿಕಾಸ್ ಐ ಫೀಲ್ ಅಂಡ್ ಐ ಟೆಲ್. ಸೊ ವಾಟ್ ಹ್ಯಾಪನ್ಸ್ ಇಸ್ ಇಟ್ ಎಫೆಕ್ಟ್ಸ್ ಎವ್ರಿ ಸಿಂಗಲ್ ಸೆಲ್ ಆಫ್ ಮೈ ಬಾಡಿ. ನನ್ನ ಶರೀರದ ಪ್ರತಿಯೊಂದು ಅಣುವಿಗೂ, ನನ್ನ ಶರೀರದ ಪ್ರತಿಯೊಂದು ಸೆಲ್ ಜೀವಕೋಶಕ್ಕೆ ಎಫೆಕ್ಟ್ ಆಗತ್ತೆ. ಪ್ರತಿಯೊಂದು ಸೆಲ್, ಸಿ ರಿಮೆಂಬರ್ ದಿಸ್ ಒನ್ ಥಿಂಗ್, every single cell gets energy or pranic shakti from my thought. ನನ್ನ ಸಂಕಲ್ಪ ಮಾಡಿದ ತಕ್ಷಣ chemicals are created by the brain, which is an interface between the body and the soul. That chemical will go and affect the cell. ಅಂದ್ರೆ ಅರ್ಥ ಏನು? ನಾನು ಸಂಕಲ್ಪ ಮಾಡುವುದರಿಂದ ನನಗೆ ವಾಟ್ ಎವರ್ ಇಟ್ ಇಸ್, ಈ ನನ್ನ ಸುಕ್ಕು ವ್ರಿಂಕಲ್ಸ್ ಕ್ರಿಯೇಟ್ ಆಗಿದ್ದು ನನ್ನ ಸಂಕಲ್ಪಗಳಿಂದ. ಗೊತ್ತಿದೆಯಾ? ಯಾರ್ಯಾರಿಗೆ ಗೊತ್ತಿದೆ ಇದು? ನನ್ನ ಮುಖದ ಮೇಲಾಗ್ಲಿ, ಕೈ ಮೇಲಾಗ್ಲಿ, ಕಾಲಿನ ಮೇಲಾಗ್ಲಿ ರಿಂಕಲ್ಸ್ ಕ್ರಿಯೇಟ್ ಆಗಿದ್ದು, ಮೊಚ್ಚೆ ಕ್ರಿಯೇಟ್ ಆಗಿದ್ದು, ಪಿಂಪಲ್ ಕ್ರಿಯೇಟ್ ಆಗಿದ್ದು, ಒಂದು ಬಿಳಿ ಕೂದಲು ಕ್ರಿಯೇಟ್ ಆಗಿದ್ದು ನನ್ನ ಸಂಕಲ್ಪದಿಂದ, ಇನ್ ಯಾರಿಂದಲೂ ಅಲ್ಲ. ಡೋಂಟ್ ಬ್ಲೇಮ್ ಶಾಂಪೂ, ಡೋಂಟ್ ಬ್ಲೇಮ್ ಎನಿವನ್, ಡೋಂಟ್ ಬ್ಲೇಮ್ ಫುಡ್. ನನ್ನ ಸಂಕಲ್ಪದಿಂದ. Okay. In this case, one second. Yes, ma. 1 second, Rena. So, ವಯಸ್ಸಾದ ತಕ್ಷಣ 60 years ಗೆಲ್ಲ ಹೇಳ್ತಾರಲ್ಲ ನಂದಿನ ಜೀವನ ಮುಗೀತು ಅಂತ. So that is the wrong concept, no? 100% wrong concept. ಈ 60 ವಯಸ್ಸು ಆದವ್ರು, ರಿಟೈರ್ ಆದವ್ರು, most of them I see them, they wait for death. I don't know why. ನಂದೆಲ್ಲ ಆಯ್ತು, ಇನ್ನು ಸಾವಿಗೆ ವೇಟ್ ಮಾಡ್ತಾ ಇದ್ದೀನಿ. They wait for death. For what reason ಗೊತ್ತಿಲ್ಲ. ಹಾಗಾಗಿ ಬಾಡಿ ಕೂಡ ಸೆಲ್ಸ್ ಕೂಡ ಎಫೆಕ್ಟ್ ಆಗತ್ತಲ್ವಾ? ಬಿಕಾಸ್ ಐ ಡೋಂಟ್ ವಾಂಟ್ ದಿಸ್. ಖಂಡಿತ ಒಂದೊಂದು ಸಂಕಲ್ಪ ನನ್ನ ಸೆಲ್ಲಿಗೆ ಎಫೆಕ್ಟ್ ಆಗ್ತಾ ಇದೆ ಅಂದ್ರೆ ಮೈ ಸೆಲ್ಸ್ ವಿಲ್ ಸ್ಟಾರ್ಟ್ ಡೈಯಿಂಗ್ ಫಾಸ್ಟರ್. ಸಿ ದಟ್ ಇಸ್ ವೈ ಇಟ್ ಇಸ್ ರಿಸರ್ಚ್ ಹ್ಯಾಸ್ ಶೋಡ್ ದಟ್ ಏಜಸ್ ಅಂದ್ರೆ ರಿಟೈರ್ ಆದ ನಂತರ ಯೂಶಲಿ 58, some in some cases 50 plus, 55 plus, and in some cases if the spouse passes away, especially in the case of if the lady passes away, lady of the house passes away, in gents the death rate of cells is more, and in the opposite way it is not ashtondu idilla effect illa. Okay, now 50 aada kudale the cell dying rate is more faster, prabala, bahala prabala. That is because of our thoughts. 50 ಆಯ್ತು, 50 ಹೊಡೆದೆ, ಇನ್ನ ಸೆಂಚುರಿ ಹೊಡಿಲಿಕ್ಕೆ ಯಾರು ರೆಡಿ ಇಲ್ಲ ಸರ್. ಹಾಗಾದ್ರೆ ಕೆಲವ್ರು ಇರ್ತಾರೆ ಈ ತರ ನಮ್ದು ಆಗೋಯ್ತು ಅಂತಾರೆ, ಆದ್ರೂ ಕೂಡ 80-90 years ಇರ್ತಾರಲ್ಲ ಸರ್, ಅದ್ ಹೇಗೆ ಸರ್ ಅದು? ಎಸ್ ಮಾ ದೇವ್ರೆ, ಐ ಹ್ಯಾವ್ 2 cases 90 plus, 94 ಒಂದು, 96 ಒಂದು. I think ಅಯ್ಯೋ ನಮ್ದು ಆಗೋಯ್ತು ಇನ್ನೇನು ಅಂತ. yes they are in one is in 5th stage, other one is very old, not ಮನೆಯವರು ವೇಟ್ ಮಾಡ್ತಾ ಇದ್ದಾರೆ ಇವ್ರು ಯಾವಾಗ ಹೋಗ್ತಾರಂತ. ಅವ್ರು ಹೋಗ್ಲಿಕ್ಕೆ ರೆಡಿ ಇಲ್ಲ. ಅವ್ರು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ, ದೇಹನೂ ಹಿಡ್ಕೊಂಡಿದ್ದಾರೆ, ಮನೇನು ಹಿಡ್ಕೊಂಡಿದ್ದಾರೆ, ಮನಸ್ಸನ್ನು ಹಿಡ್ಕೊಂಡಿದ್ದಾರೆ. ಯಾರಾದ್ರೂ ಬರ್ತಾರಪ್ಪ ನನ್ನನ್ನು ನೋಡ್ಲಿಕ್ಕೆ ಅಂತಾನು ವೇಟ್ ಮಾಡ್ತಾ ಇದ್ದಾರೆ. ಅಂತ ಸ್ಥಿತಿ ಬರಬಾರ್ದಲ್ವಾ ಸರ್? ಯಾರಿಗೂ ಅಂತ ಸ್ಥಿತಿ ಬರಬಾರ್ದಲ್ವಾ ಸರ್? ದೇವ್ರ ಖಂಡಿತ ಬರಬಾರ್ದಮ್ಮ. ಏನಮ್ಮ ಇವರು ಸುಜಯ ಅಕ್ಕ ಏನೋ ಮಾತಾಡಿದ್ರು. ಸುಜಯನು, ಐ ಥಿಂಕ್ ಇಟ್ ಇಸ್ ಸುಜಯ. ಸರ್ ಅದೇ ಅಂದ್ರೆ ಅವ್ರಿಗೆ ಈಗ ಈ ಲೋಕದ್ದು ಇನ್ನ ಅಟ್ರಾಕ್ಷನ್ ಇದೆಲ್ಲ ಆಸೆ ಎಲ್ಲ ಹೋಗಿರಲ್ಲ ಅಂತಾನ ಅರ್ಥ? ಅದಕ್ಕೆ ಒಂದಂದ್ರೆ ನಮ್ಮ ಎಕ್ಸ್ಪೈರಿ ಡೇಟ್ ನಾವೇ ಬರ್ಕೊಂಡ್ ಬಂದಿದೀವಿ, ನಮ್ಮ ಎಕ್ಸ್ಪೈರಿ ಡೇಟ್ ಆಗಿಲ್ಲ ಅಂತ ಅರ್ಥ. ಒಂದು ಎಕ್ಸ್ಪೈರಿ ಡೇಟ್ ನಾವೇ ಬರ್ಕೊಂಡಿದ್ರಿಂದ ಕೆಲವೊಮ್ಮೆ ಮರ್ತಿರ್ತಾರೆ. ಅಂಡ್ ಇನ್ನೊಂದು ಏನಾಗತ್ತೆ ಅಂತಂದ್ರೆ ಲೈಕ್ ದೇ ಡೋಂಟ್ ವಾಂಟ್ ಟು leave the body, they don't want to die. That is all I can say. They have ಆಸೆಗಳು ತುಂಬಾ ಇರುತ್ತೆ. ನಮ್ದು ಮುಗ್ದೋಯ್ತು, ನಮ್ದು ಇನ್ನೇನ್ ಕಾರ್ಡ್ ಕರೀತಾ ಇದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಸರ್, ನಾನ್ ಕೇಳಿದೀನಿ, ಅದಕ್ಕೆ ಕೇಳ್ದೆ. ಎಸ್, ಕಾರ್ಡ್ ಕರೀತಾ ಇರುತ್ತೆ ಎಲ್ಲರಿಗೂ, ಈಗ್ಲೂ ಕರೀತಾ ಇದೆ ಕಾರ್ಡ್.
ಆದ್ರೆ ಕಾಡಿಗೆ ಹೋಗೋರಿಗೆ ಯಾರು ರೆಡಿ ಇಲ್ಲ. ಅದು ಕರೆಕ್ಟ್. But Okay, sir. with Thank you. age, white hair is common, no, sir? ಅಕ್ಕ With age, the hair does become white, no, sir, for everyone. ಎಸ್ ಅಕ್ಕ. Yes, Akka, will you repeat the last part? I got a break. With No, age, sir, as age comes upon us, yes, the hair Akka. become gray, sir. Need not only be because of the sankalpa, isn't it, Okay, sir? hair becomes gray. Okay, I know people 60 plus, 70 plus, still black hair. Okay, black ಆಗಿದೆ ಕೂದಲು. ಕೆಲವ್ರ ಏನು ನೇಚರ್ ಅಲ್ವಾ ಹಾಕೊಳ್ಳಲ್ಲ ಸರ್ ಅದು? ತಲೆ ಮೇಲೆ. ಅಲ್ಲ ಕೆಲವ್ರ ನೇಚರ್ ಇರುತ್ತೇನೋ ಆ ತರ. We can put it that way. Nature ಇರುತ್ತೆ, whatever their thing is. Let us not food ಆಗ್ಲಿ ಅದಾಗ್ಲಿ ಇಲ್ಲ. Okay, their hair is still black. That is all I can say. So next one, ಐದಾಯ್ತಲ್ವಾ? My every single thought will affect my aura. Yes, sir. ಪ್ರಭಾಮಂಡಲ, ನನ್ನ ಸುತ್ತಲೂ ಇರ್ತಕ್ಕಂಥ ಪ್ರಭಾಮಂಡಲ ಏನಿದೆ, ನನ್ನ ಪ್ರತಿಯೊಂದು ಸಂಕಲ್ಪದಿಂದ ಅದು ಚೇಂಜ್ ಆಗತ್ತೆ. So my every single thought will affect atmosphere around me. Here I would like to tell you something. ಈಗ ನಾವು ಒಂದು ಸತ್ಸಂಗಕ್ಕೆ ಹೋಗಿದ್ದೀವಿ ಅನ್ಕೊಳ್ಳೋಣ, ಒಂದು ಹರಿಕತೆಗೋ ಸತ್ಸಂಗಕ್ಕೆ. ಲಾಸ್ಟ್ ಬೆಂಚ್ ಅಲ್ಲಿ ಕೂತಿದ್ದೀವಿ. Okay, I am seated in the last bench. So now last bench, but ನನ್ನ ಪಕ್ಕದಲ್ಲಿ ಇರ್ತಕ್ಕಂಥ ಫ್ರೆಂಡಿಗೆ ನಾನು ಮಾತಾಡ್ತಾ ಇದ್ದೀನಿ ಅನ್ಕೊಳ್ಳಿ. ಏನಪ್ಪಾ ನೆನ್ನೆ ಎಲ್ಲಪ್ಪ ಹೋಗಿದ್ದೆ ಸಂಜೆ, ನಾನು ನಿನಗೆ ಫೋನ್ ಮಾಡಿದೆ ಅಂದ್ರೆ ಆ ಒಂದು ಸತ್ಸಂಗದ ವಿಷಯ ಅಲ್ಲ, ಸಮಥಿಂಗ್ ವಿಚ್ ಇಸ್ ಔಟ್ ಆಫ್ ದಟ್ ಸತ್ಸಂಗ. ಸೊ ವಾಟ್ ಆಮ್ ಐ ಡೂಯಿಂಗ್? ನಾನು ಮಾತಾಡ್ತಾ ಇದ್ದೀನಿ. ಸೊ ಅಲ್ಲಿ ಅಕ್ಕಪಕ್ಕದವರಿಗೆ ಡಿಸ್ಟರ್ಬ್ ಆಗುತ್ತಾ ಇಲ್ವೋ? ಆಗತ್ತೆ ಸರ್. ಆಗತ್ತೆ. ವೆರಿ ಗುಡ್. ಸೊ ಆಗತ್ತೆ ಅಂದ್ರೆ ದಟ್ ಮೀನ್ಸ್ ಐ ಆಮ್ ಪೊಲ್ಯೂಟಿಂಗ್ ದ ಅಟ್ಮಾಸ್ಫಿಯರ್. ಹೌದು ಹೌದು. ಎಸ್, ವೆರಿ ಮಚ್. ಓಕೆ, ಇದ್ರ ಜೊತೆ ಇನ್ನಿಬ್ರು ಸೇರ್ಕೊಂಡ್ರೆ ಆ ಪಿಕ್ಚರ್ ನೋಡ್ದೆ ಈ ಪಿಕ್ಚರ್ ನೋಡ್ದೆ ಅಂದ್ರೆ ಆ ಅಟ್ಮಾಸ್ಫಿಯರ್ ನ ಹಾಳು ಮಾಡಿದ್ ಯಾರು? ನಾನು. ಎಸ್. So ಇದು ಮಾತಿನಿಂದ. So can the same thing happen in sankalpas? So if I am creating a sankalpa outside whatever is going on ಆ ಸತ್ಸಂಗದಲ್ಲಿ, am I not polluting the atmosphere? Yes sir, yes sir. Yes, we are polluting the atmosphere. So ನಾನು ಈಗ ಸತ್ಸಂಗಕ್ಕೆ ಹೋದ್ರೆ ಸತ್ಸಂಗದ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಐ ಶುಡ್ ಕ್ರಿಯೇಟ್ ಓನ್ಲಿ ಅಲ್ಲಿ ಏನ್ ನಡೀತಾ ಇದೆ ಜ್ಞಾನ, ಅದೇ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಬೇಕೆ ವಿನಃ ಮನೆಯಲ್ಲಿ ಏನ್ ನಡೀತಾ ಇದೆ, ಅಡಿಗೆ ಏನ್ ಮಾಡ್ತಾರೆ, ನಾಳೆ ಹಬ್ಬ, ಏನು ಪಾಯಸ, ಅದೆಲ್ಲ ಯೋಚನೆ ಮಾಡಿದ್ರೆ ಐ ಆಮ್ ಪೊಲ್ಯೂಟಿಂಗ್ ದ ಅಟ್ಮಾಸ್ಫಿಯರ್ ಅಂಡ್ ಅದಕ್ಕೆ ಆ ಕರ್ಮಕ್ಕೆ ನನಗೆ ಪ್ರತಿಫಲ ಸಿಗತ್ತೆ. ಹೌದೋ ಇಲ್ವೋ? ಎಲ್ಲರೂ ಸತ್ಯನಾರಾಯಣ ಪೂಜೆ ಮಾಡಿಸ್ತಿರಲ್ಲ ಮನೆಯಲ್ಲಿ, ಬ್ಯೂಟಿಫುಲ್ ಆಗಿ ಸತ್ಯನಾರಾಯಣ ಪೂಜೆ ನಡೆಯುವಾಗ, ಸತ್ಯನಾರಾಯಣ ಪೂಜೆ ದೇವ್ರೆ ಯಾವುದೇ ಪೂಜೆ, ಹೋಮ, ಯಜ್ಞ, ಯಾಗ ಮಾಡುವಾಗ ಮಧ್ಯ ಫೋನ್ ಬರುತ್ತೆ. ಯಾವ ಕಡೆ ಬರ್ಬೇಕು, ಹೇಗೆ ಬರ್ಬೇಕು, ಕೆಲವೊಮ್ಮೆ ಆಫೀಸ್ ಇಂದ ಫೋನ್ ಬರುತ್ತೆ, ಕೆಲವೊಮ್ಮೆ ಫ್ರೆಂಡ್ ಇಂದ ಫೋನ್ ಬರುತ್ತೆ, ಕೆಲವೊಮ್ಮೆ ಇನ್ನೇನೋ ವಿಷಯವಾಗಿ ಫೋನ್ ಬರುತ್ತೆ. ಸೊ ಏನಾಗತ್ತೆ, ಆ ಅಟ್ಮಾಸ್ಫಿಯರ್ ಏನಾಯ್ತು? ಪೊಲ್ಯೂಟೆಡ್. ಎಸ್, ಯಾರಿಂದ? ನಮ್ಮಿಂದ. ಸೊ ಅದು ತಪ್ಪಲ್ವಾ? ಹೌದು ಸರ್. ಎಸ್. ಸೊ ವಾಟ್ ಹ್ಯಾಪನ್ಸ್ ಇಸ್ ಅದಕ್ಕೆ ತಕ್ಕ ಪ್ರತಿಫಲ ನನಗೆ ಖಂಡಿತ ಸಿಗತ್ತೆ ತಾನೆ? ದಿಸ್ ಈಸ್ ದ ರೀಸನ್ ಯಾಕೆ ಪೂಜಾ ಪಾಠಗಳಾಗ್ಲಿ, ಲಲಿತಾ ಸಹಸ್ರನಾಮ ಓದ್ತಾರೆ ಪ್ರಾಂಪ್ಟ್ ಆಗಿ 48 ದಿವಸ. ಕೆಲವರು ಒಂದು ಮಂಡಲ ಒಳ್ಳೆ ಗಂಡ ಸಿಗ್ಬೇಕು ಅಂತ ಡೈಲಿ ತುಳಸಿ ಪೂಜೆ ಮಾಡ್ತಾರೆ. ಆಮೇಲೆ ಅದರ ಜೊತೆಗೆ ವಿಷ್ಣು ಸಹಸ್ರನಾಮ ಓದ್ತಾರೆ, ಹನುಮಾನ್ ಚಾಲಿಸ ಓದ್ತಾರೆ, ಹನುಮಂತನ ದೇವಸ್ಥಾನ ಮರೀದೇ ಹೋಗ್ತಾರೆ. ಓಕೆ, ಬಟ್ ಹನುಮಂತನ ದೇವಸ್ಥಾನದೊಳಗೆ ಸ್ಟೆಪ್ ಮಾಡಿದ ಕೂಡಲೇ ಹರ್ ಸಾರಿ ಇಸ್ ಬೆಟರ್, ಮೈ ಡ್ರೆಸ್ ಇಸ್ ಬೆಟರ್, ದಟ್ ಹೇರ್ ಇಸ್ ಗುಡ್, ದಿಸ್ ಹೇರ್ ಇಸ್ ದಿಸ್ ಥಿಂಗ್, ಆಲ್ ಪೊಲ್ಯೂಟೆಡ್ and the entire devasthanada atmosphere om shanti. And then ವಾಪಸ್ ಬರುವಾಗ ವಾಟ್ ಈಸ್ ದಿಸ್ ಸರ್, ನೀವು ಎಲ್ಲ ನನ್ನ ಅಷ್ಟೊಂದು ವ್ರತ ಮಾಡ್ತಾ ಇದೀನಿ, ಇನ್ನೂ ಮದುವೆ ಆಗಿಲ್ಲ, ಅಷ್ಟೊಂದು ಕಾರ್ಯ ಮಾಡ್ತಾ ಇದೀನಿ, ಹೋಮ ಮಾಡ್ತಾ ಇದೀನಿ, ಮಕ್ಕಳಾಗಿಲ್ಲ, ಇಷ್ಟೊಂದು ದೇವರ ಪೂಜೆ ಮಾಡ್ತಾ ಇದೀನಿ, ಇನ್ನೂ ಅಭಿವೃದ್ಧಿ ಆಗಿಲ್ಲ. ವಾಟ್ ಈಸ್ ದ ರೀಸನ್? ದಿಸ್ ಈಸ್ ದ ರೀಸನ್. ಯಾರಾದ್ರೂ ಒಪ್ಕೊಳ್ಳಿಕ್ಕೆ ರೆಡಿ ಇದ್ದೀರಾ? ಹೌದು ಸರ್, ಕರೆಕ್ಟ್. Leakages. These are the leakages of energy. Energy leakage ಎಷ್ಟಾಗುತ್ತೋ ಡಿಪೆಂಡ್ ಆನ್ ದ ಬಕೆಟ್. ಒಂದು ಬಕೆಟ್ ಅಲ್ಲಿ 20 ತೂತಿದ್ದು ನೀರು ತುಂಬಿ ಅಂತ ಹೇಳಿದ್ರೆ ಆ ಬಕೆಟ್ ನಿಂದ ನೀವು ಅಲ್ಲಿಂದ ಇಲ್ಲಿ ತರೋದ್ರೊಳಗೆ ನೀರು ಓಂ ಶಾಂತಿ. ಸೊ ಬಿ ಕೇರ್ಫುಲ್ ವಿತ್ ವೆರಿ ವೆರಿ ಮಚ್ ಬಿ ಕೇರ್ಫುಲ್ ವಿತ್ ದ ಲೀಕೇಜ್ ಆಫ್ ಎನರ್ಜೀಸ್.
Okay. ಈವನ್ ಅಟ್ ಮದುವೆಗಳಲ್ಲಿ ಗೃಹ ಪ್ರವೇಶಗಳಲ್ಲಿ ಆ ಮನೆ ಸರಿ ಕಟ್ಸಿಲ್ಲ, ಸೋ ಮೆನಿ ಆಪ್ಷನ್ಸ್ ವಿ ಕೀಪ್ ಗಿವಿಂಗ್ ಅಣ್ಣ, ಈವನ್ ದಟ್ ಪೊಲ್ಯೂಟ್ಸ್ ದ ಎನ್ವೈರನ್ಮೆಂಟ್. Yes, Akka. When especially when Tendulkar is batting or anyone is batting, ಆ ಕಡೆ ಹೊಡಿಬೇಕಾಗಿತ್ತು, ಈ ಕಡೆ ಹೊಡಿಬೇಕಾಗಿತ್ತು, ಕವರ್ ಡ್ರೈವ್ ಹೊಡಿಬೇಕಾಗಿತ್ತು, ಹುಕ್ ಮಾಡಬೇಕಾಗಿತ್ತು, ಎಸ್ ಗ್ಲಾನ್ಸ್ ಮಾಡಬೇಕಾಗಿತ್ತು, ಎವ್ರಿಥಿಂಗ್ ವಿ ವಿಲ್ ಟೆಲ್ ಫ್ರಮ್ ಹಿಯರ್. ಅಡ್ವೈಸಸ್ ಅಲ್ವಾ ಸರ್, ಎಲ್ಲ ಹೇಳ್ತಾನೆ ಇರ್ತೀವಿ. ಎಸ್ ಮಾ. ಓಕೆ, ವಿ ಗಿವ್ ಇಲ್ಲಿಂದ ಎಲ್ಲಾನು ಕೊಡ್ತೀವಿ, ಸಜೆಷನ್ಸ್, ಅಡ್ವೈಸಸ್. ಓಕೆ, ಅಲ್ಲಿದ್ದಾಗ ಗೊತ್ತಿಲ್ಲ ಏನ್ ಮಾಡ್ತೀವ ಅಂತ. ಎನಿವೆ, no, we don't know how many of us have played cricket, have really faced the cricket ball, but we will give advices. Anyway, next, every single thought affects the atmosphere. Helidinala, just now I gave an example. Now every single thought affects my family members. If you are the head of the family, every single thought will affect the entire family. See, I will tell you one thing, one decision made by the head of the country will affect the country. Yes, sir. Yes, sir. Good. Oh, every single decision taken by a family head will affect the family. Yes. Definitely, sir. Yes, this is what happens. So every single thought, what we create, and if you are the head of the family, or if you are a part of a family, if you are a member of a family, it will affect the family members. So every single thought will affect the workers, my subordinates, my office. If at all I am creating a wrong thought in the office, am I right? Yes, sir. Same thing. Okay, now ಈಗ ನಾನು ತಗೊಳ್ಳುವಂತ ಪ್ರತಿಯೊಂದು ಡಿಸಿಷನ್ ನನ್ನ ಫ್ಯೂಚರ್ ಜನರೇಷನ್ಗೆ ಎಫೆಕ್ಟ್ ಆಗುತ್ತೋ ಇಲ್ವೋ? ಮನೆ ಹಿಂದೆ ಮಾವಿನ ಮರ ಇದೆ, ಮಾವಿನ ಮರನ ನಾನು ಕಡ್ದಾಕಿದ್ರೆ ಫ್ಯೂಚರ್ ಜನರೇಷನ್ಗೆ ಒಳ್ಳೆ ಮಾವಿನ ಹಣ್ಣು ಸಿಗತ್ತಾ? ಇಲ್ಲ ಸರ್. ಇಲ್ಲ. ತಪ್ಪು ಯಾರ್ದು? ನಮ್ದು. ಸೊ ಬಿ ಕೇರ್ಫುಲ್. ಅಲ್ಲ, ಮಾವಿನ ಮರ ಅಂತ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ, ಅಂದ್ರೆ ನಿಮ್ಮ ಸಂಕಲ್ಪಗಳು ಅಂತ ಅರ್ಥ. So every single thought of yours will affect your child. Every single thought of yours will affect your grandchildren. See, one important is DNA ಹೇಗೆ ನಿರ್ಮಾಣ ಆಗತ್ತೆ. I want, if at all anyone is free, go to Google and check. DNAs are getting affected because of our thoughts. DNA gets affected because of our thoughts. So remember that. Okay. So ಬೇಕಾದ್ರೆ ಕ್ವಶನ್ ಹಾಕಿ, ಡೂ ಥಾಟ್ಸ್ ಎಫೆಕ್ಟ್ DNA ಅಂತ, ಯು ವಿಲ್ ಗೆಟ್ ಅ ಲಾಂಗ್ ಆನ್ಸರ್, plenty of answers you will get. Okay, next, my every single thought will affect the families with whom I lived in the past life. Remember this, ನನ್ನ ಹಿಂದಿನ ಜನ್ಮದಲ್ಲಿ ಯಾರ ಜೊತೆ ನಾನು ಇದ್ದೆ. ಓಕೆ, ಪಾಸ್ಟ್ ಲೈಫ್ಸ್, ಆ ಪಾಸ್ಟ್ ಲೈಫ್ಸ್ ಇನ ಮೆಂಬರ್ಸ್ಗೂ ಎಫೆಕ್ಟ್ ಆಗುತ್ತೆ ನನ್ನ ಇವತ್ತಿನ ಸಂಕಲ್ಪ. ರಿಮೆಂಬರ್ ದಟ್. Next, my thoughts will affect the families with whom I am going to live in my future lives. Remember that also. So ನಿಮ್ಮ ಒಂದೊಂದು ಸಂಕಲ್ಪ is so important for the world. ನನ್ನ ಪ್ರತಿಯೊಂದು ಸಂಕಲ್ಪ ಕಲ್ಪ ವೃಕ್ಷ ಫ್ಯಾಮಿಲಿ ಟ್ರೀಗೆ ಎಫೆಕ್ಟ್ ಆಗುತ್ತೆ. ಎಸ್ ಆರ್ ನೋ? ನನ್ನ ಪ್ರತಿಯೊಂದು ಸಂಕಲ್ಪ ಪಂಚತತ್ವಕ್ಕೆ, ಪ್ರಕೃತಿಗೆ ಎಫೆಕ್ಟ್ ಆಗತ್ತೆ, ಹೌದೋ ಇಲ್ವೋ? Yes, sir. Okay, ಪ್ರಕೃತಿಗೆ ಎಫೆಕ್ಟ್ ಆಗುತ್ತೆ. If you are creating a wrong thought on Agni, Vayu, okay, on water, Varuna, on Akasha, on Prithvi, it will affect us only. And every single explain ಮಾಡಿ ಸರ್ ಹೇಗೆ ಅಂತ, ಒಂದು ಚಿಕ್ಕ ಎಕ್ಸಾಂಪಲ್. ಯಾವ್ದಕ್ಕೆ? ಪಂಚತತ್ವಗಳಲ್ಲಿ. OS ಪಂಚತತ್ವಕ್ಕೆ. ಈಗ ಫಾರ್ ಎಕ್ಸಾಂಪಲ್, ಇಫ್ ಯು ಕ್ರಿಯೇಟ್, ಜೋರಾಗಿ ಮಳೆ ಬರ್ತಾ ಇದೆ, ಏನಪ್ಪಾ ಇದು ಈ ಟೈಮಲ್ಲಿ ಮಳೆ ಬರ್ತಾ ಇದೆ, ಐ ಶುಡ್ ಹವ್ ಗಾನ್ ಔಟ್ ಟು ಬ್ರಿಂಗ್ ಸಮಥಿಂಗ್, ಆರ್ ಐ ಶುಡ್ ಹವ್ ಗಾನ್ ಔಟ್. ಅಥವಾ ನಮ್ಮ ಹಸ್ಬೆಂಡ್ ಈಗ ಆಫೀಸ್ ಇಂದ ಹೊರಡ್ತಾರೆ, ಪಾಪ ಕೊಡೆ ಅಥವಾ ಅಂಬ್ರೆಲ್ಲ ತಗೊಂಡೋಗಿಲ್ಲ, ನೆನಿತಾರಲ್ವಾ ಅಂತ ನಾವು ಸಂಕಲ್ಪ ಮಾಡ್ತೀವಿ. ಸೊ ಇಟ್ ಶುಡ್ ನಾಟ್ ಹ್ಯಾವ್ ರೈನ್ಡ್. ಸೊ ಹೌ ಮೆನಿ ಪೀಪಲ್ ಆರ್ ವೇಟಿಂಗ್ ಫಾರ್ ರೈನ್? ಹೌದು ಸರ್. ಯು ಆರ್ ಕ್ರಿಯೇಟಿಂಗ್ ಅ ಆಪೋಸಿಟ್ ಥಾಟ್. ಯಾರ್ಯಾರು ವೇಟಿಂಗ್ ಫಾರ್ ರೈನ್ ಇರ್ತಾರೆ ಅಂಡ್ ನಿಮ್ಮ ಸಂಕಲ್ಪ ಇಸ್ ಕ್ರಿಯೇಟಿಂಗ್ ರಾಂಗ್ ಎನರ್ಜಿ, ಅವರೆಲ್ಲರ ಆಪೋಸಿಟ್ ಆಫ್ ಆಶೀರ್ವಾದ ನಿಮಗ್ ಬರುತ್ತಾ ಇಲ್ವೋ? ಎಸ್ ಸರ್, ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು. ಹೌದು ಸರ್, ಗೊತ್ತಾಯ್ತು. ಬೇಕಾ ಅದು ನಮಗೆ? ಬೇಡ ಸರ್. ಅದೇ ತರ ಬಿಸಿಲು ಅಷ್ಟೇ.
ಎಲ್ಲವೂ ಅಷ್ಟೇ. ನಾವು ಅನ್ಕೊಳ್ತೀವಿ ಇಟ್ ಇಸ್ ನಾಟ್ ಎಫೆಕ್ಟಿಂಗ್. ದಟ್ ಈಸ್ ದ ರೀಸನ್ ಮೋಕ್ಷ ಇಸ್ ವೆರಿ ಡಿಫಿಕಲ್ಟ್. ಅವತ್ತು ಫಸ್ಟ್ ಡೇ ಆಫ್ ದ ಕ್ಲಾಸ್ ಐ ಆಸ್ಕ್ಡ್ ಹೂ ವಾಂಟ್ ಮೋಕ್ಷ, ಎಲ್ಲರೂ ಕೈ ಎತ್ತಿದ್ರು. ಯಾರು ಸಾಯ್ಲಿಕ್ಕೆ ರೆಡಿ ಇದ್ದೀರಾ? ಯಾರು ಇಲ್ಲ. It's very difficult. Very difficult. How many of you want to go to heaven? All the hands will go up. How many of you are ready to die? No one. ಎಲ್ಲರಿಗೂ ಮೋಕ್ಷ ಬೇಕು, ಬಟ್ ಸಾಯ್ಲಿಕ್ಕೆ ಯಾರು ರೆಡಿ ಇಲ್ಲ. ದಿಸ್ ಇಸ್ ದ ರೀಸನ್. ಸರ್ ನಾವು ಡೈ ಮಾಡ್ತೀವಿ ಅಂದ್ರು ಅದು ಬರ್ಬೇಕಲ್ಲ ಸರ್ ಹಾಗೆ. ಅಲ್ಲ, ನೀವು ಸಾವು ಅಂದ ತಕ್ಷಣ ನೋಡಿ ದೇಹ ಬಿಡೋದು ಅನ್ಕೊಂಡಿದೀರಾ, ನೋಡಿದ್ರಾ? ಇಲ್ಲೇ ಬಂತು ಹೇಳಿದ್ದು ಈಗ ನಾವು ಸಾಯ್ಲಿಕ್ಕೆ ರೆಡಿ ಇದ್ದೀರಾ ಅಂತಾದ್ರೆ ಹೌದು ಅಂದ್ರೆ ಅದು ಹೇಗೆ ಸರ್? ಸಾವು ಅಂದ್ರೆ ಏನರ್ಥ ಅಕ್ಕ? ಸಾವು ಆತ್ಮವನ್ನು ಬಿಡೋದು. ಮತ್ತೆ ಪುನಃ ಹೇಳ್ತೀನಿ, ಸಾವು ಅಂದ್ರೆ ದೇಹ ಬಿಡೋದು ಅಲ್ಲ. ಸಾವು ಅಂದ್ರೆ ಈ ವಿಕಾರಗಳಿಂದ ದೂರವಾಗಿರುವುದು, ವಿಕಾರಗಳಿಂದ ಮುಕ್ತವಾಗಿರೋದು, ದೇಹದ ಭಾನದಿಂದ ಮುಕ್ತವಾಗಿರೋದು, ದೇಹಾತೀತನಾಗುವುದು, ದೇಹದ ಸಂಬಂಧ, ಸಂಕಲ್ಪ, ಸಂದರ್ಭ, ದೇಹದ ಫ್ರೆಂಡ್ಸ್ ಅಂಡ್ ರಿಲೇಷನ್ಸ್, ದೇಹದ ಏನೇನ್ ಕನೆಕ್ಟೆಡ್ ಇರುತ್ತೋ ಅದರಿಂದ ಮುಕ್ತವಾಗುವುದು. ಆಗ್ತೀವಾ? ಡಿಟ್ಯಾಚ್ ಆಗೋದು. ಹಾ, absolutely right. Getting detached from the family and the family members and the body. ಆಗ್ತೀವಾ? ಇಲ್ಲ. So that is what we call it. ಅದಕ್ಕೆ ಸಾವು means we think that it is dying because we have had a wrong perception. Okay. Yes, sir. ಸಾವು ಅಂತಂದ್ರೆ it is a gateway to a better life. ನೆನಪಿಟ್ಕೊಳ್ಳಿ. You don't know what is there on the other side. Okay. ಈಗ ಒಂದು ಬಾಗಿಲಿದೆ, ಆ ಬಾಗಿಲು ಮುಚ್ಚಿದೆ. ಆ ಬಾಗಿಲು ಆ ಕಡೆ ಏನಿದೆ ಗೊತ್ತಿಲ್ಲ. ನಾಯಿ ಇದೆಯೋ, ಮಂಗ ಇದೆಯೋ, ಕತ್ತೆ ಇದೆಯೋ, ಕುದುರೆ ಇದೆಯೋ, ಅಥವಾ ದೇವರಿದ್ದಾರೋ ಗೊತ್ತಿಲ್ಲ ಅಷ್ಟೇ. ಅದೇ ಸಾವು. ಬಾಗಿಲನ್ನ ಓಪನ್ ಮಾಡ್ಲಿಕ್ಕೆ ನನಗೆ ಧೈರ್ಯ ಬೇಕಷ್ಟೇ. Okay, if I open the door, there can be even God standing there waiting for me, or there can be a golden Taj Mahal or golden Mahal there. Okay, so yes, next. My every single thought will affect the future of the world and the universe. Yes or no? Howcha? Yes, absolutely. And my every single thought will affect the person whom I have directed the thought. ನೀವು ಯಾರಿಗೆ ಸಂಕಲ್ಪ ಮಾಡ್ತಿರೋ ಅವರಿಗೆ ಅದು ರೀಚ್ ಆಗತ್ತೆ. ನೆನ್ಪಿಟ್ಕೊಳ್ಳಿ, ಯು ಕೆನಾಟ್ ಸ್ಟಾಪ್ ಇಟ್. ನಿಮ್ಮ ಕೈಯಲ್ಲಿ ಬಾಲ್ ಇರೋ ತನಕ, ನೆನ್ಪಿಟ್ಕೊಳ್ಳಿ ದಯವಿಟ್ಟು, ನಿಮ್ಮ ಕೈಯಲ್ಲಿ ಬಾಲ್ ಇರೋ ತನಕ, ವೈಟ್ ಬಾಲ್ ಆರ್ ಬ್ಲ್ಯಾಕ್ ಬಾಲ್, ವೈಟ್ ಬಾಲ್ ಇಸ್ ಗುಡ್ ಕರ್ಮ, ಬ್ಲ್ಯಾಕ್ ಬಾಲ್ ಇಸ್ ನಾಟ್ ಗುಡ್ ಕರ್ಮ. ನಿಮ್ಮ ಕೈಯಲ್ಲಿ ಬಾಲ್ ಇದೆ, ಆ ಬಾಲ್ ಅನ್ನ ಯಾವ ಸ್ಪೀಡಲ್ಲಿ ಎಸಿಬೇಕು, ಯಾರ ಮೇಲೆ ಎಸಿಬೇಕು, ಯಾವ ಗಾತ್ರದಲ್ಲಿ ಎಸಿಬೇಕು, ಎಲ್ಲಿ ಎಸಿಬೇಕು, ನಿಮ್ಮ ಕೈಯಲ್ಲಿ ಇರೋ ತನಕ ಮಾತ್ರ ಯು ಹ್ಯಾವ್ ಕಂಟ್ರೋಲ್ ಓವರ್ ದ ಬಾಲ್. ಆಮ್ ಐ ರೈಟ್? Right, sir. Once ಆ ಬಾಲ್ ನಿಮ್ಮ ಕೈಯಿಂದ ಹೋಯ್ತು, you cannot have control over that ball. Am I right? Yes, sir. And once it goes away, what comes back to you, you don't have control over it. Am I right? Yes. Yeah. Yes. So you have to be very careful. Okay. Now, everyone here is wanting their names to be famous. Yes or no? Yes, Anna. Famous for I will give you an example. ಹೌದು ಅಲ್ಲ, ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಲ್ಲ ಸರ್, ಮಾಡ್ತಾ ಇರ್ತೀವಿ. Yes. Alfred Nobel was a very great fellow. Who is Alfred Nobel? Who found out dynamite? Have you heard of him? No, sir. Have you heard of Alfred Nobel? He found out dynamite. He found out how to make bombs. So this man, he is from UK, United Kingdom. One day in Paris, ಯಾವ್ದೋ ಹೋಟೆಲ್ ಅಲ್ಲಿ ಕೂತ ಪೇಪರ್, ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ ಓಪನ್ ಮಾಡ್ತಾನೆ. ಅಲ್ಲಿ ಹೆಡ್ಲೈನ್ಸ್ ಅಲ್ಲಿ ಇರುತ್ತೆ, ದ ಮರ್ಚೆಂಟ್ ಆಫ್ ಡೆಡ್ ಇಸ್ ಮರ್ಚೆಂಟ್ ಆಫ್ ಡೆತ್ ಇಸ್ ಡೆಡ್. ಮತ್ತೆ ಪುನಃ ಹೇಳ್ತೀನಿ, ದ ಮರ್ಚೆಂಟ್ ಆಫ್ ಡೆತ್ ಇಸ್ ಡೆಡ್ ಅಂತ ಇರುತ್ತೆ. ಇವನಿಗೆ ಅದನ್ನು ಓದಿದ ಕೂಡಲೇ ಆಶ್ಚರ್ಯ ಆಗತ್ತೆ. ತನ್ನ obituary he only reads. So Alfred Nobel has met with an accident yesterday night and he has passed away ಅಂತ ಬಂದಿರುತ್ತೆ. ಸೊ ಆಕ್ಚುಲಿ ಅವ್ರ elder brother ಅಲ್ಲಿ ಲಂಡನ್ ಅಲ್ಲಿ ಆಕ್ಸಿಡೆಂಟ್ ಮುಖಾಂತರ ಸತ್ತಿರ್ತಾನೆ. ಓಕೆ, ಸೊ ಹಿ ಡೈಸ್. ಬಟ್ ಅವರು ಅಪ್ಪಿತಪ್ಪಿ ಅದು ಆಲ್ಫರ್ಡ್ ನೋಬಲ್ ಅನ್ಕೊಂಡು ಅದನ್ನ ಹಾಕ್ತಾರೆ ಪೇಪರ್ ಅಲ್ಲಿ. ಅಂಡ್ ಹೆಡ್ಲೈನ್ಸ್ ಏನಿದೆ, ದ ಮರ್ಚೆಂಟ್ ಆಫ್ ಡೆತ್ ಇಸ್ ಡೆಡ್.
that one line changes his life. ಅವನಿಗೆ ಆಶ್ಚರ್ಯ ಆಗತ್ತೆ. ಪೀಪಲ್ ಆರ್ ಮರ್ಚೆಂಟ್ ಆಫ್ ಡೆತ್. ಅಂದ್ರೆ ಈತ ಬಾಂಬ್ ಕಂಡು ಹಿಡ್ನಲ್ಲ, ಈ ಬಾಂಬಿನಿಂದ ಎಷ್ಟೋ ಜನ ಸಾಯ್ತಾರೆ, ಹೌದೋ ಇಲ್ವೋ? ಹೌದು ಸರ್. ಇವತ್ತಿಗೂ ಸಾಯ್ತಾ ಇದ್ದಾರೆ, ಹೌದೋ ಇಲ್ವೋ? ಎಸ್ ಸರ್. ಹಾಗಾದ್ರೆ ಎಲ್ಲರೂ ಅವನಿಗೆ ಏನ್ ಕೊಡ್ತಾ ಇದ್ದಾರೆ? ಆಶೀರ್ವಾದನ, ಆಪೋಸಿಟ್ ಆಫ್ ಆಶೀರ್ವಾದನ? ಆಪೋಸಿಟ್ ಆಫ್ ಆಶೀರ್ವಾದ ಸರ್. ಅವನು ಬಾಂಬ್ ಅನ್ನ ಕಂಡಿದ್ದಕ್ಕೆ ಎಲ್ಲರೂ ಅವನಿಗೆ ಆಪೋಸಿಟ್ ಆಫ್ ಆಶೀರ್ವಾದ ಕೊಡ್ತಾ ಇದ್ದಾರೆ ಈಗ, ಹೌದಾ ಇಲ್ವೋ? ಬುಲೆಟ್, ಬಾಂಬ್ ಇದೆಲ್ಲ ಕಂಡಿದ್ದವರಿಗೆ ಆಪೋಸಿಟ್ ಆಫ್ ಆಶೀರ್ವಾದನೇ ಸಿಗೋದು, ಯಾರು ಆಶೀರ್ವಾದ ಕೊಡೋದಿಲ್ಲ. ಹೌದು ಹೌದು. ಓಕೆ, ನಾವು ಅವನು ಅದನ್ನ ಓದಿದ ಕೂಡಲೇ ಅವನಿಗೆ ತುಂಬಾ ಭಯ ಆಗ್ಬಿಟ್ಟು, ಹೆದರಿಕೆ ಆಗ್ಬಿಟ್ಟು, ಏನಪ್ಪಾ, ಪೀಪಲ್ ಆರ್ ರಿಮೆಂಬರಿಂಗ್ ಮೀ ಆಸ್ ಇಫ್ ಐ ಆಮ್ ಅ ಮರ್ಚೆಂಟ್ ಆಫ್ ಡೆತ್. ನಾನು ಡೆತ್ ಅನ್ನ, ನಾನು ಸಾವನ್ನ ಅವರಿಗೆ ತರ್ತಾ ಇದ್ದೀನಿ ಅಂತ ಎಲ್ಲರೂ ತಿಳ್ಕೊಳ್ತಾರೆ ಅನ್ಬಿಟ್ಟು ಇಮಿಡಿಯೇಟ್ಲಿ he packed off, went to London, sold all his properties, millions and millions of dollars, or in other words in pounds, ಮಾರ್ಬಿಟ್ಟು he established one thing called as the Nobel Prize. Nobel Prize for science, Nobel Prize for geography, Nobel Prize for this, Nobel Prize for anatomy ಅಂತ ಫೈಂಡ್ ಔಟ್ ಮಾಡಿದ್ ಯಾರು? ಆಲ್ಫರ್ಡ್ ನೋಬೆಲ್. ಓಕೆನಾ? So he wanted to be remembered for good deeds, not for wrong deeds. So now what you want to be remembered for? ತಿದ್ದುಕೊಳ್ಳಿಕ್ಕೆ ಆತರ ಮಾಡೋದಾ ಸರ್? ಅವ್ನ್ ಮಾಡಿದ ತಪ್ಪನ್ನ ತಿದ್ದುಕೊಳ್ಳಿಕ್ಕೋಸ್ಕರ ಆ ರೀತಿ ಒಳ್ಳೇದಾಗ್ಲಿ. ಅವನು ಮಾಡಿದ ತಪ್ಪನ್ನ ತಿದ್ಕೊಳ್ಳಿಕ್ಕೆ ಮಾಡಿದ್ದಾನೆ. ಆದ್ರೂ ಸಹ ಅವನಿಗೆ ಯಾರ್ಯಾರು ಸಾಯ್ತಾರೆ ಅವರೆಲ್ಲ ಒಳ್ಳೆ ಆಶೀರ್ವಾದ ಕೊಡ್ತಾರಲ್ಲ? ಇಲ್ಲ ಸರ್. ಆಪೋಸಿಟ್ ಆಫ್ ಆಶೀರ್ವಾದ ಕೊಡ್ತಾರೆ. ಸೊ that is why he found out Nobel Prize. Nobel ಪುರಸ್ಕಾರ ಕೇಳಿದಿರಾ? Yes. Now what do you want to be remembered for? Good or something opposite of good? For good, Anna. Good thing, sir. For good thing. How are you going to remember? Yes sir, we should remember. Good thing. ನಿಮ್ಮನ್ನ ಜನರು ನೆನಪು ಮಾಡ್ಕೊಂಡಾಗ, ನಿಮ್ಮ ಮನೆಯವ್ರು ನೆನಪು ಮಾಡ್ಕೊಂಡಾಗ ಇವರು ಒಳ್ಳೆಯವರು ಅಂತ ಮಾಡ್ಕೋಬೇಕಾ, ಇಲ್ಲ ಇನ್ನೇನ್ ಮಾಡ್ಕೋಬೇಕು? ಒಳ್ಳೆಯವರು ಅಂತ ವಿಚಾರ ಮಾಡೋಗಿರ್ಬೇಕು ಸರ್. ನಮ್ಮನ್ನ ಒಳ್ಳೆಯವರು. Absolutely right. Now you have to think before you think ಅನ್ನೋದಕ್ಕೆ ಒಂದು ಸ್ಟೋರಿ ಹೇಳ್ತೀನಿ. So before the plenty, okay. ಆಮೇಲೆ one more important thing I want to tell this. ಅದು ವಿಷಯ ಏನು ಅಂತಂದ್ರೆ, ನಮ್ಮ ದೇಹದ ಏನೇನು ಅಟ್ಯಾಚ್ಮೆಂಟ್, ಸಟಲ್ ಅಟ್ಯಾಚ್ಮೆಂಟ್ಸ್ ವಿ ಹ್ಯಾವ್ ಆನ್ ಅವರ್ ಬಾಡಿ, ವಿಚ್ ಮೇಕ್ಸ್ ಅಸ್ ವೆರಿ ಡಿಫಿಕಲ್ಟ್ ಟು ಫರ್ಗೆಟ್ ದ ಬಾಡಿ. ಈಗ ಸಾವಿಗೆ ಹೆದರೋದು ಯಾಕೆ ಅಂದರೆ, ವಾಟ್ ಇಸ್ ದೋಸ್ ಸಟಲ್ ಅಟ್ಯಾಚ್ಮೆಂಟ್ಸ್? ಐ ವಿಲ್ ಟೆಲ್ ಯು. ಬಟ್ ಬಿಫೋರ್ ದಟ್ ಐ ವಿಲ್ ಟೆಲ್ ಯು ಒನ್ ಸ್ಟೋರಿ. ಸೊ ಬುದ್ಧ ಅವನ ಒಂದು ಅಭ್ಯಾಸ ಇತ್ತು. ಎಲ್ಲ ಭಿಕ್ಷುಗಳು ಅಂದ್ರೆ ಗೊತ್ತಲ್ಲ, ಅವರ ಶಿಷ್ಯರು ಹೊರಗಡೆ ಹೋಗಿ ಭಿಕ್ಷಾಟನೆಗೆ ಹೋಗಿ ಭಿಕ್ಷೆಯನ್ನು ತರೋದು. ಸೊ ಒಂದೊಂದು ಅವರಿಗೆ ಒಂದು ಬೌಲ್ ಕೊಡ್ತಾನೆ. ಸೊ ಹಾಗೆ ಕೊಡುವಾಗ ಒಬ್ಬನಿಗೆ ಎಲ್ಲರಿಗೂ ಒಂದು ಮಡಿಕೆ ತರ, ಇಟ್ ಇಸ್ ಅ ಟೆರಕೋಟ ಬೌಲ್ ಕೊಟ್ಟಿರ್ತಾನೆ. ಅವನು ಹೋಗ್ತಾನೆ. ಸೊ ಒಂದ್ ಮನೆ ಮುಂದೆ ನಿಂತ್ಕೊಂಡು he says that Buddham Sharanam Gacchami, whatever it is. So ಅವಾಗ he thinks in the mind, oh, what if a beautiful girl comes and opens the door? So immediately door open agate, one beautiful girl is standing there. Wow, he is very happy. Then he thinks, what if this beautiful girl offers me to come inside? And she says, please come in. Immediately. And he goes inside. What if this girl asks me to sit for lunch anta ಯೋಚನೆ ಮಾಡ್ತಾನೆ. And she says, ನೀವು ಊಟ ಮಾಡ್ತೀರಾ ಅಂತ ಕೇಳ್ತಾರೆ. So he immediately accepts. So ಬಾಳೆ ಎಲೆ ಹಾಕ್ಬಿಟ್ಟು ಬಿಸಿ ಬಿಸಿ ಊಟ ಬಡಿಸ್ತಾರೆ, ಊಟ ಮಾಡ್ತಾನೆ. So what he wishes is, what if this girl asks me to take rest in her bedroom? So she says, sir, would you like to take rest in my bedroom? So he accepts. Bedroom ಅಲ್ಲಿ ಮಲ್ಕೊಂಡಾಗ ಅವನು ಇನ್ನೊಂದು ಸಂಕಲ್ಪ ಕ್ರಿಯೇಟ್ ಮಾಡ್ತಾನೆ. What if this lady asks me to marry her? So she'll be outside in the kitchen or something. Immediately she comes and says, ಖಬರ್ದಾರ್ ವೈಸೆ ಸಂಕಲ್ಪ ಕಿಯಾ ತೋ, ಎಚ್ಚರಿಕೆ, ಆತರ ಸಂಕಲ್ಪ ಮಾಡಿದ್ರೆ ಅಂತ ಹೇಳ್ತಾರೆ. So that means she can read his thoughts. ಅಲ್ಲಿಂದ ಅವನು ಹೇಳಿದ ತಕ್ಷಣ ಎದ್ದು ಓಡಿ ಬರ್ತಾನೆ. ವಾಪಸ್ ಬಂದು ಬುದ್ಧನ ಹತ್ರ ಎಲ್ಲ ವಿವರಣೆ ಮಾಡಿ ಹೇಳ್ತಾನೆ, ಈ ತರ ಆಯ್ತು ಅಂತ. ಸೊ ಓಕೆ ಅಂತ ಬುದ್ಧ ಹೇಳ್ತಾರೆ. ನೆಕ್ಸ್ಟ್ ಡೇ ಬುದ್ಧ ಎಲ್ಲರಿಗೂ ಕಳಿಸ್ತಾನಲ್ಲ ಎಲ್ಲೆಲ್ಲಿ ಹೋಗ್ಬೇಕು ಅಂತ. ಸೊ ನೆಕ್ಸ್ಟ್ ಡೇ ಬುದ್ಧ ಆಸ್ಕ್ ದಿಸ್ ಪರ್ಸನ್,
ಟು ಗೋ ಟು ದ ಸೇಮ್ ಮನೆ. ಬೌಲ್ ಬಿಟ್ಟು ಬಂದಿರ್ತಾನಲ್ಲ, ಅಲ್ಲಿ ಬೌಲ್ ಬಿಟ್ಟು ಬಂದಿದ್ಯಾ ತಗೊಂಬಾಪ ಅಂತ ಹೇಳ್ತಾನೆ. ಇವನು ಇನ್ನೆಲ್ಲಾದ್ರೂ ಕಳ್ಸಿ ನಾನು ಅಲ್ಲಿ ಹೋಗೋದಿಲ್ಲ ಅಂತಾನೆ. ಯಾಕಪ್ಪ ಅಂತ ಕೇಳ್ತಾನೆ. ಇಲ್ಲ ಇಲ್ಲ ದಟ್ ಲೇಡಿ, ಅವಾಗ ಅವನ್ ಹೇಳ್ತಾನೆ, ನೋ ಯು ಹ್ಯಾವ್ ಟು ಗೋ ದೇರ್, ಬ್ರಿಂಗ್ ಬ್ಯಾಕ್ ಯುವರ್ ಬೌಲ್ ಅಂಡ್ ಬ್ರಿಂಗ್ ಬ್ಯಾಕ್ ಭಿಕ್ಷೆ ಫ್ರಮ್ ದಟ್ ಸೇಮ್ ಲೇಡಿ ಅಂತ ಹೇಳ್ತಾನೆ. ಸೊ ಅವಾಗ ಹೋದಾಗ ಈ ಟೈಮ್ ಹೋದಾಗ ಹೇಗೆ ಹೋಗ್ತಾನ ಅವನು? ಕಳ್ಳನಂತೆ ಹೋಗ್ತಾನೆ. ಹೇಗೆ ಥಿಂಕ್ ಮಾಡ್ತಾನೆ? Yes, of his thoughts. He'll be conscious of his thoughts. Am I right? Yes, sir. Yes, sir. Yes, sir. He is Yes, not sir. going to create wrong thoughts. So ಹಾಗೆ ನಾವು ಇರ್ಬಹುದಾ? ಪ್ರತಿ ಒಂದು ಸಂಕಲ್ಪ ನನ್ನ ಎದುರುಗಡೆ ಇರೋ ವ್ಯಕ್ತಿ ಓದ್ತಾ ಇದ್ದಾನೆ ಅಂದ್ರೆ ಹೇಗೆ ನೀವು ಸಂಕಲ್ಪ ಕ್ರಿಯೇಟ್ ಮಾಡ್ತೀರಾ? ಹುಷಾರಾಗಿರ್ತೀವಿ ಸರ್ ಮಾಡ್ಕೊಳ್ಳುವಾಗ, ಸಂಕಲ್ಪ ಕ್ರಿಯೇಟ್ ಮಾಡ್ತೀರಾ? ಎಸ್ ಈಗ ನಿಮ್ಮ ಸಂಕಲ್ಪಗಳೆಲ್ಲ ನನಗೆ ಇಲ್ಲಿ ದೊಡ್ಡ ಬೋರ್ಡ್ ಅಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ನೀವು ಯಾವ ತರ ಸಂಕಲ್ಪ ಮಾಡ್ತೀರಾ? ವಿ ಮಸ್ಟ್ ಬಿ ವೆರಿ ಕೇರ್ಫುಲ್. ಹಾ, ಈಗ ನನ್ನ ಸಂಕಲ್ಪ ನೀವು ಓದ್ಬಹುದು ಅಂದ್ರೆ ನಾನು ಯಾವ ತರ ಸಂಕಲ್ಪ ಕ್ರಿಯೇಟ್ ಮಾಡ್ತೀನಿ? ವೆರಿ ಕೇರ್ಫುಲಿ. Am I right? Yes, ಅಣ್ಣ. So think before you think. Carry on. I rather create a sankalpa which is so andre delicate, so subtle that the opposite person should appreciate that sankalpa. So ನಿಮ್ಮ ಎದುರುಗಡೆ ನಿಮ್ಮ ಹಸ್ಬೆಂಡ್ ಇರ್ಲಿ, ಮಗು ಇರ್ಲಿ, ಯಾರೇ ಇರ್ಲಿ, ಇನ್ಮೇಲೆ ಯಾವ ತರ ಸಂಕಲ್ಪ ಕ್ರಿಯೇಟ್ ಮಾಡ್ತೀರಾ? ಆಸ್ ಇಫ್ ದೇ ಕ್ಯಾನ್ ರೀಡ್ ಯುವರ್ ಸಂಕಲ್ಪ. ಅದೇ ಇನ್ನೊಬ್ರಿಗೆ ತೊಂದರೆ ಆಗದಂತ ರೀತಿಯಂತ ಸಂಕಲ್ಪಗಳನ್ನ ಅಂದ್ರೆ ಅಲ್ಲ, ಅವರು ನಿಮ್ಮ ಸಂಕಲ್ಪ ಓದ್ತಾ ಇದ್ದಾರೆ, ಮನ್ಸಲ್ಲಿ ಒಂದು ಬಾಯಲ್ಲಿ ಒಂದು ಹೇಳ್ಬೋದು ತಾನೆ ನಾವು. ಹುಷಾರಾಗಿರ್ಬೇಕಾಗಿದ್ರೆ ಹಾಗಾದ್ರೆ ನನ್ನ ಸಂಕಲ್ಪ ನಾನು ಕ್ರಿಯೇಟ್ ಮಾಡಿರೋದು ಹುಷಾರಾಗಿ ಮಾಡ್ಬೇಕು. Shall we create only right sankalpas? Yes, sir. Okay, now, yes, now we'll see. I think we have time to discuss this. Okay, so ನಾನು ಏನು ಹೇಳಿದೆ, ದೇಹದ 8 ಅಟ್ಯಾಚ್ಮೆಂಟ್ಸ್ ಇದೆ, ಸಟಲ್ ಅಟ್ಯಾಚ್ಮೆಂಟ್ಸ್. These subtle attachments will prevent me from going into Vanaprastha, Vani se pare, Vaniinda Mukta. These are the ones which prevent me from attaining moksha also. Okay, so what are those? ಮೊದಲನೇದಾಗಿ ನನ್ನ ನೇಮ್, ಹೆಸರು. ಆತ್ಮನ ಹೆಸರು ಏನು? ಆತ್ಮ ಅಂತಾನೆ, ಆದ್ರೆ ದೇಹದ ಹೆಸರು ಏನೋ ಬೇರೆ ಬೇರೆ ಭಿನ್ನವಾಗಿರುತ್ತೆ. Am I right? Yes, sir. Yes, sir. ನೆಕ್ಸ್ಟ್ ನನ್ನ ರೂಪ, ನನ್ನ ನಿಜವಾದ ರೂಪ ಏನು? ಜ್ಯೋತಿ ಸ್ವರೂಪ. ಆದ್ರೆ ನನ್ನ ದೇಹದ ರೂಪ ಮೇ ಬಿ ಮೇಲ್, ಮೇ ಬಿ ಫಿಮೇಲ್. Am I right? ನೆಕ್ಸ್ಟ್ ನನ್ನ ವಯಸ್ಸು, ನನ್ನ ವಯಸ್ಸು ಎಷ್ಟಮ್ಮ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಸರ್. 5,000 ವರ್ಷ. ನಿಮ್ಮ ವಯಸ್ಸೆಷ್ಟು? ಗೊತ್ತಿಲ್ಲ ಸರ್, ಆತ್ಮಕ್ಕೆ ವಯಸ್ಸು ಗೊತ್ತಿಲ್ಲ ಸರ್. ವೆರಿ ಗುಡ್. ಆತ್ಮಕ್ಕೆ ವಯಸ್ಸೇ ಗೊತ್ತಿಲ್ಲ. ಇಟ್ ಇಸ್ ಎಟರ್ನಲ್. ಇಟ್ ಇಸ್ ಎಟರ್ನಲ್. ಆತ್ಮಕ್ಕೆ ವಯಸ್ಸಿಲ್ಲ, ಆದ್ರೆ ದೇಹಕ್ಕೆ ವಯಸ್ಸಿದೆ ಅಲ್ವಾ? ಸೊ ನೆಕ್ಸ್ಟ್ ನನ್ನ ಧರ್ಮ ಏನು? ವಾಟ್ ಈಸ್ ಮೈ ಧರ್ಮ? ವಾಟ್ ಈಸ್ ಮೈ ಧಾರಣೆ? ವಾಟ್ ಈಸ್ ಮೈ ಧರ್ಮ? ಡೂಯಿಂಗ್ ಗುಡ್. ಎಸ್ ಮಾ ದೇವ್ರೆ, ದಯವಿಟ್ಟು. ಓಕೆ, ಐ ಮ್ಯೂಟೆಡ್ ಬಿಕಾಸ್ ಐ ಕುಡ್ ಹಿಯರ್ ಸಮ್ ಚೈಲ್ಡ್ಸ್ ವಾಯ್ಸ್. ಓಕೆ, ನನ್ನ ಧರ್ಮ ಏನು? ಎಲ್ಲ ದೈವಿ ಗುಣಗಳು. ಶಾಂತಿ, ಪವಿತ್ರತೆ, ಖುಷಿ, ಆನಂದ, ಶಕ್ತಿ ಎಲ್ಲ. ಸೊ ದೈವಿ ಗುಣಗಳೇನಿದೆ ಅದು ನನ್ನ ನಿಜವಾದ ಧರ್ಮ. ಆದ್ರೆ ನನ್ನ ದೇಹಕ್ಕೆ ಏನ್ ಧರ್ಮ ಕೊಟ್ಟೆ ನಾನು? ಬೇಡದೇ ಇರೋ ಧರ್ಮ. ಕ್ಯಾಸ್ಟ್, ಕ್ರೀಡ್, ರಿಲಿಜನ್ ಅಂತ ಕೊಟ್ಟೆ. ಹೌದೋ ಇಲ್ವೋ? ಎಸ್ ಆರ್ ನೋ? Yes, sir. Yes, sir. Yes, sir. Yes. Okay, sound hoita ado? Some sound was happening. Anyway, what is my language? Atmana language ಏನಮ್ಮ? Silent. Love. Images, sir. Blessing. Atmana language is silence. Mind in a language is images. Chitra. Okay. Atmana language is silence. And Dehad language ಏನು? English, Kannada, Hindi, Tamil, ಎಲ್ಲ language. Am I right? Again, Moto G3. The name is not being displayed on the mobile. Okay. So Atmana language is silence. Dehada language Kannada, English, Hindi ಏನನ್ನ ಮಾತಾಡ್ತಿರಲ್ಲಪ್ಪ. Tamil, Telugu ಎಲ್ಲ. Those. Now
Who are my real parents? Paramatma. Parma. Paramatma is my real parent. But whom do I stick on to? ಅವರ Laukika. Yes, Laukika parents. So, ಪೇರೆಂಟ್ಸ್ okay. ತಂದೆ ತಾಯಿ. So these are the 8 subtle things which we hold on to. If we can get away from these 8 subtle things, yes, then enlightenment is easy, moksha is easy. Easy na? Yes, sir. Okay. So today let us practice this being aware of dying alive, which is called as Marajiva. Okay. Nodi devre daivittu, these are the emotions and the feelings which will distract us when we are about to leave the body. ನೆನಪಿಟ್ಕೊಳ್ಳಿ. ಓಕೆ. ನನ್ನ ಕರ್ಮ ಏನಮ್ಮ? ವಾಟ್ ಇಸ್ ಮೈ ವರ್ಕ್? ದೈವಿ ಗುಣಗಳ ಧಾರಣೆ ಮಾಡಿ ಎಲ್ಲರಿಗೂ ಶುಭ ಕಾಮನೆ, ಶುಭ ಭಾವನೆ, ಒಳ್ಳೆ ರೀತಿಯಲ್ಲಿ ಬಿಹೇವ್ ಮಾಡೋದೇ ನನ್ನ ಕರ್ಮ. ಹೌದಾ ಇಲ್ವೋ? Correct, sir. ಅಂಡ್ ನನ್ನ ದೇಹದ ಕರ್ಮ, ವಾಟ್ ಎವರ್ ಐ ಚೂಸ್ ಟು ಡೂ. ಅಂಡ್ ನೆಕ್ಸ್ಟ್, ನನ್ನ ದೇಶ ಯಾವುದು? Paramdham. ವೆರಿ ಗುಡ್. ಯು ಆರ್ ಆಲ್ ಫಾರಿನರ್ಸ್ ಹಿಯರ್. ನಿಮ್ದು ಯಾವುದು ಇಲ್ಲಿಲ್ಲ. ಯು ಆರ್ ಆಲ್ ಫಾರಿನರ್ಸ್ ಹಿಯರ್. ಆರ್ ಯು ನಾಟ್ ಫಾರಿನರ್? ಎಸ್ ಸರ್. We are all foreigners. ನಮ್ಮ ನಿಜವಾದ ಮನೆ ಎಲ್ಲಿದೆ? ಅಲ್ಲಿದೆ ನಮ್ಮ ಮನೆ, ಸುಮ್ಮನೆ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಓಕೆ. ಸೊ ನಮ್ಮ ನಿಜವಾದ ಮನೆ ಪರಂಧಾಮ, ಶಾಂತಿಧಾಮ, ಮುಕ್ತಿಧಾಮ, ಕೈವಲ್ಯಧಾಮ, ನಿರ್ವಾಣಧಾಮ, ಲ್ಯಾಂಡ್ ಆಫ್ ಸೋಲ್ಸ್, ಬ್ರಹ್ಮ ತತ್ವ, ಬ್ರಹ್ಮಲೋಕ, ಅಲ್ಲಿ ನಮ್ಮ ನಿಜವಾದ ಮನೆ. ಇಲ್ಲಿಗೆ ಬಂದಿದೀವಿ. ಸೊ ದಿಸ್ ಇಸ್ ಅ ಫಾರಿನ್ ಪ್ಲೇಸ್ ಫಾರ್ ಮೀ. ಆಮ್ ಐ ರೈಟ್? Right, sir. Okay, you are a foreigner. I am a foreigner. ಹಾಗಾದ್ರೆ ನಮ್ದು ನಿಮ್ದು ಅಂತ ಏನಿದೆ ಇಲ್ಲಿ? Is there anything? Nothing. Nothing. One Vyakti went to meet one sannyasi in Kashi, and he went inside and he was searching for a place to sit. Where is everything? He asked. ಎಲ್ಲಪ್ಪ ನಿನ್ನ ಇಲ್ಲಿ ಮೆಟೀರಿಯಲ್, ಮಂಚ ಎಲ್ಲಿದೆ, ಕುರ್ಚಿ ಎಲ್ಲಿದೆ, ಕಬೋರ್ಡ್ ಎಲ್ಲಿದೆ ಅಂತ ಕೇಳಿ. ಅದಕ್ಕೆ ಅವನು ಸನ್ಯಾಸಿ ಅವನಿಗೆ ಕೇಳ್ತಾನೆ, ವೇರ್ ಇಸ್ ಯೋರ್ಸ್ ಅಂತ ಕೇಳ್ತಾನೆ. ಸೊ ಅವನು ಹೇಳ್ತಾನೆ, ಐ ಆಮ್ ಅ ಗೆಸ್ಟ್ ಹಿಯರ್, ಸೊ ಐ ಹ್ಯಾವ್ ನಾಟ್ ಬ್ರಾಟ್ ಎನಿಥಿಂಗ್. ಸೊ ಆಮ್ ಐ ಅಂತ ಹೇಳ್ತಾನೆ ಸನ್ಯಾಸಿ. ಸೊ ಐ ಆಮ್ ಆಲ್ಸೋ ಅ ಗೆಸ್ಟ್ ಹಿಯರ್, ಸೊ ಡು ಐ ಬ್ರಿಂಗ್ ಎನಿಥಿಂಗ್? ಇಫ್ ಐ ಗೋ ಟು ಎನಿ ಒನ್ಸ್ ಹೌಸ್, ಡು ಯು ಥಿಂಕ್ ಐ ಟೇಕ್ ಮೈ ಎಂಟೈರ್ ಹೌಸ್? ಚೇರ್ ತಗೊಂಡು ಹೋಗ್ತೀನಾ? ನಿಮ್ ಮನೇಲಿ ಕೂತ್ಕೊಳ್ಳಿಕ್ಕೆ ನಾನು ಚೇರ್ ತಗೊಂಡ್ ಬರ್ತೀನಾ? ಇಲ್ಲ. ಕಾಟ್ ತಗೊಂಡ್ ಬರ್ತೀನಾ ಮಲ್ಕೊಳ್ಳಿಕ್ಕೆ? ನನ್ ತಟ್ಟೆ ತಗೊಂಡ್ ಬರ್ತೀನಾ ಊಟ ಮಾಡ್ಲಿಕ್ಕೆ? ಲೋಟ, ತಟ್ಟೆ, ಎಡಿ, ಏನದು ಪಿಕ್ನಿಕ್ ಹೋಗೋ ಹಾಗೆ ಎಲ್ಲ ತಗೊಂಡ್ ಹೋಗ್ತೀನಾ? ಇಲ್ಲ. ಸೊ ಐ ಆಮ್ ಅ ಗೆಸ್ಟ್ ದೇರ್, ನೋ, ಟು ಯುವರ್ ಹೌಸ್. ಸೊ ವಿ ಆರ್ ಆಲ್ ಗೆಸ್ಟ್ ಹಿಯರ್. ಏನಾದ್ರು ತಗೊಂಡ್ ಬಂದಿದೀವ ಅಲ್ಲಿಂದ? ಇಲ್ಲ ಸರ್, ತಂದಿಲ್ಲ. ಗುಣಗಳು ಬಿಟ್ಬಿಡಿ, 7 ಗುಣಗಳನ್ನ ಪರಮಾತ್ಮನಿಂದ ತಗೊಂಡ್ ಬಂದಿದೀವಿ. ಓಕೆ. ಸೊ we have nothing here. We owe nothing here. Okay. Please come to Namaskara Mudra. 3 Omkaras, please. Visualize the whole world. Sarve bhavantu sukhinah, sarve santu niramaya, sarve bhadrani pashyantu, ma kaschid dukkha bhag bhavet. Om Shanti Shanti Shanti. Release. Om Shanti.